ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ದಂಗಲ್ ಜೋರಾಗ್ತಾ ಇದೆ. 500 ಕೊಟ್ರೆ ಮುಸ್ಲಿಮರು ಮತ ಹಾಕ್ತಾರೆ ಅಂತ ಹೇಳಿದ್ದಾರೆ. 500 ಅಲ್ಲ 500 ಕೋಟಿ ಸುರಿದರೂ ಸೋಲಿಸ್ತೀವಿ. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಯುವಕರು ಸವಾಲ್ ಹಾಕಿದ್ದಾರೆ. ದಾವಣಗೆರೆ ದಕ್ಷಿಣ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡಲೇಬೇಕು. ಕುಟುಂಬ ರಾಜಕೀಯ ನಿಲ್ಲಬೇಕು. ನಮಗೆ ಟಿಕೆಟ್ ಕೊಡಬೇಕು. ದಾವಣಗೆರೆಯಲ್ಲಿ ಮುಸ್ಲಿಂ ಮುಖಂಡ ಮನ್ಸೂರ್ ಅಲಿ ಅವರ ಹೇಳಿಕೆ ಇದು. ಮುಸ್ಲಿಮರು 500 ರೂಪಾಯಿ ಕೊಟ್ಟರೆ ವೋಟ್ ಹಾಕ್ಬಿಡ್ತಾರೆ ಅಂತ ಹೇಳಿದ್ದಾರೆ. 500 ಅಲ್ಲ 500 ಕೋಟಿ ಕೊಟ್ಟರು ಕೂಡ ನಾವು ವೋಟ್ ಹಾಕಲ್ಲ, ಸೋಲಿಸ್ತೀವಿ. ನಮಗೆ ಕೊಡಬೇಕು ಟಿಕೆಟ್ ಈ ಸಾರಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಅಭಿಪ್ರಾಯ ಕೇಳಿದ್ರು. ಎಲ್ಲರೂ ಒಂದೊಂದು ಮನೆ ಎಲ್ಲರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಹೆಚ್ಚಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗಾಗಲಿ ಅಹಿಂದ ಸಮಾಜರಿಗಾಗಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬೇಕಂತ ಹೇಳಿ ಎಲ್ಲ ಬಂದಂತವರೆಲ್ಲ ಅವರಿಗೆಲ್ಲ ಹೇಳಿದ್ದಾರೆ. ಅವರು ಕೂಡ ಈ ಮಾತನ್ನು ಹೈಕಮಾಂಡ್ಗೆ ತಿಳಿಸ್ತೀವಿ, ನಿಮ್ಮ ಸಮಾಜದವರೆಗೂ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತಾನು ಮಾತು ಕೊಟ್ಟು ಹೇಳೋಗಿದ್ದಾರೆ ಸರ್. ಇವತ್ತೆಲ್ಲ ಅಭಿಪ್ರಾಯ ಕೇಳಿದ್ರು. ಎಲ್ಲರೂ ಒಂದೊಂದು ಮನೆ ಎಲ್ಲರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಹೆಚ್ಚಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗಾಗಲಿ ಅಹಿಂದ ಸಮಾಜರಿಗಾಗಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬೇಕಂತ ಹೇಳಿ ಎಲ್ಲ ಬಂದಂತವರೆಲ್ಲ ಅವರಿಗೆಲ್ಲ ಹೇಳಿದ್ದಾರೆ. ಅವರು ಕೂಡ ಈ ಮಾತನ್ನು ಹೈಕಮಾಂಡ್ಗೆ ತಿಳಿಸ್ತೀವಿ, ನಿಮ್ಮ ಸಮಾಜದವರೆಗೂ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತಾನು ಮಾತು ಕೊಟ್ಟು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ದಂಗಲ್ ಜೋರಾಗ್ತಾ ಇದೆ. 500 ಕೊಟ್ರೆ ಮುಸ್ಲಿಮರು ಮತ ಹಾಕ್ತಾರೆ ಅಂತ ಹೇಳಿದ್ದಾರೆ. 500 ಅಲ್ಲ 500 ಕೋಟಿ ಸುರಿದರೂ ಸೋಲಿಸ್ತೀವಿ. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಯುವಕರು ಸವಾಲ್ ಹಾಕಿದ್ದಾರೆ. ದಾವಣಗೆರೆ ದಕ್ಷಿಣ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡಲೇಬೇಕು. ಕುಟುಂಬ ರಾಜಕೀಯ ನಿಲ್ಲಬೇಕು. ನಮಗೆ ಟಿಕೆಟ್ ಕೊಡಬೇಕು. ದಾವಣಗೆರೆಯಲ್ಲಿ ಮುಸ್ಲಿಂ ಮುಖಂಡ ಮನ್ಸೂರ್ ಅಲಿ ಅವರ ಹೇಳಿಕೆ ಇದು. ಮುಸ್ಲಿಮರು 500 ರೂಪಾಯಿ ಕೊಟ್ಟರೆ ವೋಟ್ ಹಾಕ್ಬಿಡ್ತಾರೆ ಅಂತ ಹೇಳಿದ್ದಾರೆ. 500 ಅಲ್ಲ 500 ಕೋಟಿ ಕೊಟ್ಟರು ಕೂಡ ನಾವು ವೋಟ್ ಹಾಕಲ್ಲ, ಸೋಲಿಸ್ತೀವಿ. ನಮಗೆ ಕೊಡಬೇಕು ಟಿಕೆಟ್ ಈ ಸಾರಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಅಭಿಪ್ರಾಯ ಕೇಳಿದ್ರು. ಎಲ್ಲರೂ ಒಂದೊಂದು ಮನೆ ಎಲ್ಲರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಹೆಚ್ಚಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗಾಗಲಿ ಅಹಿಂದ ಸಮಾಜರಿಗಾಗಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬೇಕಂತ ಹೇಳಿ ಎಲ್ಲ ಬಂದಂತವರೆಲ್ಲ ಅವರಿಗೆಲ್ಲ ಹೇಳಿದ್ದಾರೆ. ಅವರು ಕೂಡ ಈ ಮಾತನ್ನು ಹೈಕಮಾಂಡ್ಗೆ ತಿಳಿಸ್ತೀವಿ, ನಿಮ್ಮ ಸಮಾಜದವರೆಗೂ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತಾನು ಮಾತು ಕೊಟ್ಟು ಹೇಳೋಗಿದ್ದಾರೆ ಸರ್. ಇವತ್ತೆಲ್ಲ ಅಭಿಪ್ರಾಯ ಕೇಳಿದ್ರು. ಎಲ್ಲರೂ ಒಂದೊಂದು ಮನೆ ಎಲ್ಲರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಹೆಚ್ಚಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗಾಗಲಿ ಅಹಿಂದ ಸಮಾಜರಿಗಾಗಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬೇಕಂತ ಹೇಳಿ ಎಲ್ಲ ಬಂದಂತವರೆಲ್ಲ ಅವರಿಗೆಲ್ಲ ಹೇಳಿದ್ದಾರೆ. ಅವರು ಕೂಡ ಈ ಮಾತನ್ನು ಹೈಕಮಾಂಡ್ಗೆ ತಿಳಿಸ್ತೀವಿ, ನಿಮ್ಮ ಸಮಾಜದವರೆಗೂ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತಾನು ಮಾತು ಕೊಟ್ಟು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ದಂಗಲ್ ಜೋರಾಗ್ತಾ ಇದೆ. 500 ಕೊಟ್ರೆ ಮುಸ್ಲಿಮರು ಮತ ಹಾಕ್ತಾರೆ ಅಂತ ಹೇಳಿದ್ದಾರೆ. 500 ಅಲ್ಲ 500 ಕೋಟಿ ಸುರಿದರೂ ಸೋಲಿಸ್ತೀವಿ. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಯುವಕರು ಸವಾಲ್ ಹಾಕಿದ್ದಾರೆ. ದಾವಣಗೆರೆ ದಕ್ಷಿಣ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡಲೇಬೇಕು. ಕುಟುಂಬ ರಾಜಕೀಯ ನಿಲ್ಲಬೇಕು. ನಮಗೆ ಟಿಕೆಟ್ ಕೊಡಬೇಕು. ದಾವಣಗೆರೆಯಲ್ಲಿ ಮುಸ್ಲಿಂ ಮುಖಂಡ ಮನ್ಸೂರ್ ಅಲಿ ಅವರ ಹೇಳಿಕೆ ಇದು. ಮುಸ್ಲಿಮರು 500 ರೂಪಾಯಿ ಕೊಟ್ಟರೆ ವೋಟ್ ಹಾಕ್ಬಿಡ್ತಾರೆ ಅಂತ ಹೇಳಿದ್ದಾರೆ. 500 ಅಲ್ಲ 500 ಕೋಟಿ ಕೊಟ್ಟರು ಕೂಡ ನಾವು ವೋಟ್ ಹಾಕಲ್ಲ, ಸೋಲಿಸ್ತೀವಿ. ನಮಗೆ ಕೊಡಬೇಕು ಟಿಕೆಟ್ ಈ ಸಾರಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಅಭಿಪ್ರಾಯ ಕೇಳಿದ್ರು. ಎಲ್ಲರೂ ಒಂದೊಂದು ಮನೆ ಎಲ್ಲರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಹೆಚ್ಚಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗಾಗಲಿ ಅಹಿಂದ ಸಮಾಜರಿಗಾಗಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬೇಕಂತ ಹೇಳಿ ಎಲ್ಲ ಬಂದಂತವರೆಲ್ಲ ಅವರಿಗೆಲ್ಲ ಹೇಳಿದ್ದಾರೆ. ಅವರು ಕೂಡ ಈ ಮಾತನ್ನು ಹೈಕಮಾಂಡ್ಗೆ ತಿಳಿಸ್ತೀವಿ, ನಿಮ್ಮ ಸಮಾಜದವರೆಗೂ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತಾನು ಮಾತು ಕೊಟ್ಟು ಹೇಳೋಗಿದ್ದಾರೆ ಸರ್. ಇವತ್ತೆಲ್ಲ ಅಭಿಪ್ರಾಯ ಕೇಳಿದ್ರು. ಎಲ್ಲರೂ ಒಂದೊಂದು ಮನೆ ಎಲ್ಲರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಹೆಚ್ಚಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗಾಗಲಿ ಅಹಿಂದ ಸಮಾಜರಿಗಾಗಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬೇಕಂತ ಹೇಳಿ ಎಲ್ಲ ಬಂದಂತವರೆಲ್ಲ ಅವರಿಗೆಲ್ಲ ಹೇಳಿದ್ದಾರೆ. ಅವರು ಕೂಡ ಈ ಮಾತನ್ನು ಹೈಕಮಾಂಡ್ಗೆ ತಿಳಿಸ್ತೀವಿ, ನಿಮ್ಮ ಸಮಾಜದವರೆಗೂ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತಾನು ಮಾತು ಕೊಟ್ಟು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ದಂಗಲ್ ಜೋರಾಗ್ತಾ ಇದೆ. 500 ಕೊಟ್ರೆ ಮುಸ್ಲಿಮರು ಮತ ಹಾಕ್ತಾರೆ ಅಂತ ಹೇಳಿದ್ದಾರೆ. 500 ಅಲ್ಲ 500 ಕೋಟಿ ಸುರಿದರೂ ಸೋಲಿಸ್ತೀವಿ. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಯುವಕರು ಸವಾಲ್ ಹಾಕಿದ್ದಾರೆ. ದಾವಣಗೆರೆ ದಕ್ಷಿಣ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡಲೇಬೇಕು. ಕುಟುಂಬ ರಾಜಕೀಯ ನಿಲ್ಲಬೇಕು. ನಮಗೆ ಟಿಕೆಟ್ ಕೊಡಬೇಕು. ದಾವಣಗೆರೆಯಲ್ಲಿ ಮುಸ್ಲಿಂ ಮುಖಂಡ ಮನ್ಸೂರ್ ಅಲಿ ಅವರ ಹೇಳಿಕೆ ಇದು.
ಮುಸ್ಲಿಮರು 500 ರೂಪಾಯಿ ಕೊಟ್ರೆ ವೋಟ್ ಹಾಕ್ಬಿಡ್ತಾರೆ ಅಂತ ಹೇಳಿದ್ದಾರೆ. 500 ಅಲ್ಲ 500 ಕೋಟಿ ಕೊಟ್ಟರು ಕೂಡ ನಾವು ವೋಟ್ ಹಾಕಲ್ಲ, ಸೋಲಿಸ್ತೀವಿ, ನಮಗೆ ಕೊಡಬೇಕು ಟಿಕೆಟ್ ಈ ಸಾರಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಅಭಿಪ್ರಾಯ ಕೇಳಿದ್ರು, ಎಲ್ಲರೂ ಒಂದೊಂದು ಮನೆ ಎಲ್ಲರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಹೆಚ್ಚಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗಾಗ್ಲಿ ಅಹಿಂದ ಸಮಾಜರಿಗಾಗ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬೇಕಂತ ಹೇಳಿ ಎಲ್ಲ ಬಂದಂತವರೆಲ್ಲ ಅವರಿಗೆಲ್ಲ ಹೇಳಿದ್ದಾರೆ. ಅವರು ಕೂಡ ಈ ಮಾತನ್ನು ಹೈಕಮಾಂಡಿಗೆ ತಿಳಿಸ್ತೀವಿ, ನಿಮ್ಮ ಸಮಾಜದವರೆಗೂ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತಾನು ಮಾತು ಕೊಟ್ಟು ಹೇಳೋಗಿದ್ದಾರೆ ಸರ್. ಇವತ್ತೆಲ್ಲ ಅಭಿಪ್ರಾಯ ಕೇಳಿದ್ರು, ಎಲ್ಲರೂ ಒಂದೊಂದು ಮನೆ ಎಲ್ಲರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಹೆಚ್ಚಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗಾಗ್ಲಿ ಅಹಿಂದ ಸಮಾಜರಿಗಾಗ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬೇಕಂತ ಹೇಳಿ ಎಲ್ಲ ಬಂದಂತವರೆಲ್ಲ ಅವರಿಗೆಲ್ಲ ಹೇಳಿದ್ದಾರೆ. ಅವರು ಕೂಡ ಈ ಮಾತನ್ನು ಹೈಕಮಾಂಡಿಗೆ ತಿಳಿಸ್ತೀವಿ, ನಿಮ್ಮ ಸಮಾಜದವರೆಗೂ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತಾನು ಮಾತು ಕೊಟ್ಟು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ದಂಗಲ್ ಜೋರಾಗ್ತಾ ಇದೆ. 500 ಕೊಟ್ರೆ ಮುಸ್ಲಿಮರು ಮತ ಹಾಕ್ತಾರೆ ಅಂತ ಹೇಳಿದ್ದಾರೆ. 500 ಅಲ್ಲ 500 ಕೋಟಿ ಸುರಿದರೂ ಸೋಲಿಸ್ತೀವಿ. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಯುವಕರು ಸವಾಲ್ ಹಾಕಿದ್ದಾರೆ. ದಾವಣಗೆರೆ ದಕ್ಷಿಣ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡಲೇಬೇಕು, ಕುಟುಂಬ ರಾಜಕೀಯ ನಿಲ್ಲಬೇಕು, ನಮಗೆ ಟಿಕೆಟ್ ಕೊಡಬೇಕು. ದಾವಣಗೆರೆಯಲ್ಲಿ ಮುಸ್ಲಿಂ ಮುಖಂಡ ಮನ್ಸೂರ್ ಅಲಿ ಅವರ ಹೇಳಿಕೆ ಇದೆ. ಮುಸ್ಲಿಮರು 500 ರೂಪಾಯಿ ಕೊಟ್ರೆ ವೋಟ್ ಹಾಕ್ಬಿಡ್ತಾರೆ ಅಂತ ಹೇಳಿದ್ದಾರೆ. 500 ಅಲ್ಲ 500 ಕೋಟಿ ಕೊಟ್ಟರು ಕೂಡ ನಾವು ವೋಟ್ ಹಾಕಲ್ಲ, ಸೋಲಿಸ್ತೀವಿ, ನಮಗೆ ಕೊಡಬೇಕು ಟಿಕೆಟ್ ಈ ಸಾರಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಅಭಿಪ್ರಾಯ ಕೇಳಿದ್ರು, ಎಲ್ಲರೂ ಒಂದೊಂದು ಮನೆ ಎಲ್ಲರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಹೆಚ್ಚಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗಾಗ್ಲಿ ಅಹಿಂದ ಸಮಾಜರಿಗಾಗ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬೇಕಂತ ಹೇಳಿ ಎಲ್ಲ ಬಂದಂತವರೆಲ್ಲ ಅವರಿಗೆಲ್ಲ ಹೇಳಿದ್ದಾರೆ. ಅವರು ಕೂಡ ಈ ಮಾತನ್ನು ಹೈಕಮಾಂಡಿಗೆ ತಿಳಿಸ್ತೀವಿ, ನಿಮ್ಮ ಸಮಾಜದವರೆಗೂ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತಾನು ಮಾತು ಕೊಟ್ಟು ಹೇಳೋಗಿದ್ದಾರೆ ಸರ್. ಇವತ್ತೆಲ್ಲ ಅಭಿಪ್ರಾಯ ಕೇಳಿದ್ರು, ಎಲ್ಲರೂ ಒಂದೊಂದು ಮನೆ ಎಲ್ಲರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಹೆಚ್ಚಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗಾಗ್ಲಿ ಅಹಿಂದ ಸಮಾಜರಿಗಾಗ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬೇಕಂತ ಹೇಳಿ ಎಲ್ಲ ಬಂದಂತವರೆಲ್ಲ ಅವರಿಗೆಲ್ಲ ಹೇಳಿದ್ದಾರೆ. ಅವರು ಕೂಡ ಈ ಮಾತನ್ನು ಹೈಕಮಾಂಡಿಗೆ ತಿಳಿಸ್ತೀವಿ, ನಿಮ್ಮ ಸಮಾಜದವರೆಗೂ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತಾನು ಮಾತು ಕೊಟ್ಟು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ದಂಗಲ್ ಜೋರಾಗ್ತಾ ಇದೆ. 500 ಕೊಟ್ರೆ ಮುಸ್ಲಿಮರು ಮತ ಹಾಕ್ತಾರೆ ಅಂತ ಹೇಳಿದ್ದಾರೆ. 500 ಅಲ್ಲ 500 ಕೋಟಿ ಸುರಿದರೂ ಸೋಲಿಸ್ತೀವಿ. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಯುವಕರು ಸವಾಲ್ ಹಾಕಿದ್ದಾರೆ. ದಾವಣಗೆರೆ ದಕ್ಷಿಣ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡಲೇಬೇಕು, ಕುಟುಂಬ ರಾಜಕೀಯ ನಿಲ್ಲಬೇಕು, ನಮಗೆ ಟಿಕೆಟ್ ಕೊಡಬೇಕು. ದಾವಣಗೆರೆಯಲ್ಲಿ ಮುಸ್ಲಿಂ ಮುಖಂಡ ಮನ್ಸೂರ್ ಅಲಿ ಅವರ ಹೇಳಿಕೆ ಇದೆ. ಮುಸ್ಲಿಮರು 500 ರೂಪಾಯಿ ಕೊಟ್ರೆ ವೋಟ್ ಹಾಕ್ಬಿಡ್ತಾರೆ ಅಂತ ಹೇಳಿದ್ದಾರೆ. 500 ಅಲ್ಲ 500 ಕೋಟಿ ಕೊಟ್ಟರು ಕೂಡ ನಾವು ವೋಟ್ ಹಾಕಲ್ಲ, ಸೋಲಿಸ್ತೀವಿ, ನಮಗೆ ಕೊಡಬೇಕು ಟಿಕೆಟ್ ಈ ಸಾರಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಅಭಿಪ್ರಾಯ ಕೇಳಿದ್ರು, ಎಲ್ಲರೂ ಒಂದೊಂದು ಮನೆ ಎಲ್ಲರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಹೆಚ್ಚಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗಾಗ್ಲಿ ಅಹಿಂದ ಸಮಾಜರಿಗಾಗ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬೇಕಂತ ಹೇಳಿ ಎಲ್ಲ ಬಂದಂತವರೆಲ್ಲ ಅವರಿಗೆಲ್ಲ ಹೇಳಿದ್ದಾರೆ. ಅವರು ಕೂಡ ಈ ಮಾತನ್ನು ಹೈಕಮಾಂಡಿಗೆ ತಿಳಿಸ್ತೀವಿ, ನಿಮ್ಮ ಸಮಾಜದವರೆಗೂ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತಾನು ಮಾತು ಕೊಟ್ಟು ಹೇಳೋಗಿದ್ದಾರೆ ಸರ್. ಇವತ್ತೆಲ್ಲ ಅಭಿಪ್ರಾಯ ಕೇಳಿದ್ರು, ಎಲ್ಲರೂ ಒಂದೊಂದು ಮನೆ ಎಲ್ಲರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಹೆಚ್ಚಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗಾಗ್ಲಿ ಅಹಿಂದ ಸಮಾಜರಿಗಾಗ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬೇಕಂತ ಹೇಳಿ ಎಲ್ಲ ಬಂದಂತವರೆಲ್ಲ ಅವರಿಗೆಲ್ಲ ಹೇಳಿದ್ದಾರೆ. ಅವರು ಕೂಡ ಈ ಮಾತನ್ನು ಹೈಕಮಾಂಡಿಗೆ ತಿಳಿಸ್ತೀವಿ, ನಿಮ್ಮ ಸಮಾಜದವರೆಗೂ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತಾನು ಮಾತು ಕೊಟ್ಟು